ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಬಿಜೆಪಿ ಶಾಸಕ ಜಗದೀಶ್ ಕುಡುಗುಂಟಿ ಅವರು ಭಾಷಣದ ವೇಳೆ ನಮ್ಮ ಪಾಕಿಸ್ತಾನ ಎಂದು ಪಾಕಿಸ್ತಾನದಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜರುಗಿದೆ. ಡಿಸೆಂಬರ್ 21ರ ಅಂದಾಜು ಬೆಳಗ್ಗೆ 10 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸರ್ಕಾರಿ ಉಪವಿಭಾಗದ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ವೇದಿಕೆಯ ಮೇಲೆ ಭಾಷಣ ಮಾಡಿದ ಜಮಖಂಡಿಯ ಬಿಜೆಪಿ ಶಾಸಕ ಜಗದೀಶ್ ಕುಡುಗುಂಟಿ ಅವರು ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ನೀಡುತ್ತಿದ್ದಂತಹ ವೇಳೆ ಭಾರತ ಕಳೆದ 2014ರಲ್ಲಿ ಪೋಲಿಯೋ ಮುಕ್ತ ದೇಶ ಎಂದು ಘೋಷಿತವಾಯಿತು ಅಂತ ಹೇಳಿ, ನಂತರ ನೆರೆಯ ನಮ್ಮ ಪಾಕಿಸ್ತಾನದಲ್ಲಿ ಹಾಗೂ ಆಫ್ರಿಕಾದಲ್ಲಿ ಇನ್ನೂ ವೈರಸ್ ಇರುವುದರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸುತ್ತಾ, ಮುಂಜಾಗ್ರತೆಗಾಗಿ ವೈರಸ್ ಎಲ್ಲೂ ಹಬ್ಬಬಾರದು ಅಂತ ದಕ್ಷತೆಯಿಂದ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಜನರ ಹಿತದೃಷ್ಟಿಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪೋಲಿಯೋ ಡ್ರಾಪ್ ಹಾಕುವ ಕಾರ್ಯವನ್ನು ಆರಂಭಿಸಿವೆ ಅಂತ ಭಾಷಣವನ್ನು ಮುಂದುವರೆಸಿದರು. ಅವರು ಭಾಷಣದ ವೇಳೆ ಪಾಕಿಸ್ತಾನವನ್ನು ನಮ್ಮ ಪಾಕಿಸ್ತಾನ ಎಂದು ಪದಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬಹಳ ಒಂದು ಕೆಟ್ಟ ಒಂದು ರೋಗ, ಅದು ಮೊದಲು ಯಾವುದೇ ಗೊತ್ತಿಲ್ಲದೆ ಹರಡ್ತಾ ಹೋಯಿತು. ಅದರಿಂದ ಬಹಳಷ್ಟು ಕುಟುಂಬಗಳು ಪೋಲಿಯೋ ಆದಂಥ ಮಕ್ಕಳ ಜೋಪಾನ ಮಾಡಲಿಕ್ಕೆ ಇಡೀ ಕುಟುಂಬವೇ ಸಂಕಷ್ಟದಲ್ಲಿ ಸಿಲುಕಿ ಜೀವನ ಪರ್ಯಂತ ಅವರು ಜೋಪಾನ ಮಾಡುವಂತಹ ಒಂದು ನರಕ ಯಾತನೆ ಅನುಭವಿಸುವುದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಇಂತಹ ಒಂದು ರೋಗವನ್ನು ಪಡೆದು ಓಡಿಸಬೇಕು ದೇಶದಿಂದ ಅಂತ ಹೇಳಿ 19 ಈಗಾಗಲೇ ಗಲಗಲಿ ಅವರು ಹೇಳಿದರು ವಿಸ್ತರವಾಗಿ 1972ರಲ್ಲಿ ನಮ್ಮ ದೇಶದಲ್ಲಿ ಪೋಲಿಯೋ ಪಲ್ಸ್ ಪ್ರಾರಂಭ ಆಗಿದ್ದು, ವಿಶ್ವದಾದ್ಯಂತ 1995ರಲ್ಲಿ ಪ್ರಾರಂಭ ಆಗಿದ್ದು. ನಿಜವಾಗಿ ನೋಡಿದ್ರೆ 2014ರಲ್ಲಿ ಇದು ಪೋಲಿಯೋ ಮುಕ್ತ ದೇಶ ಅಂತ ದೇಶದಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ನಮಗೆ ಘೋಷಣೆಗಳು ಮಾಡಿದ್ದು ಬಹಳ ಸಂತೋಷ ಸಂಗತಿ. ಆದರೆ ಈಗಾಗಲೇ ಹೇಳಿದಾಗೆ ನೆರೆಯ ಒಂದು ದೇಶಗಳಲ್ಲಿ, ಅದರ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ, ಅದರ ವೈರಸ್ ಅಕಸ್ಮಾತ್ ಅದು ನಮ್ಮ ಕಡೆ ಬೇರೆ ದೇಶದ ಬಂದು ಈ ನಮ್ಮಲ್ಲಿ ಒಂದು ಪಾಪ್ಯುಲೇಷನ್ ಈಗ ವ್ಯಾಕ್ಸಿನ್ ವೈರಸ್ ಬಂದ್ರು ಅದನ್ನು ಶಕ್ತಿ ನಮ್ಮ ಮಕ್ಕಳಿಗೆಲ್ಲ ಬರುತ್ತೆ. ಅದನ್ನು ಎಲ್ಲ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಒಂದೇ ಒಳಗಡೆ ಕಾರ್ಯಕ್ರಮ ಮಾಡುವುದು. ಇವತ್ತು ಜನರ ಒಂದು ಹಿತದೃಷ್ಟಿಯಿಂದ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕುವುದು ಪ್ರಾರಂಭ ಆಗಿದೆ. ಇದೇ ತೋರಿಸಿದ ಇದು ಸರ್ಕಾರ ಮಾಡುತ್ತಿರುವ ಕೆಲಸ, ಇದು ದೇವರ ಕೆಲಸ ಎಂಬುದು. ಅಂತ ಒಂದು ಸದೃಢ ಸರ್ಕಾರವನ್ನು ಅದು ರಚಿಸಲು ಕೂಡ ನಮ್ಮೆಲ್ಲರಿಗೂ ಆದ್ಯತೆಯನ್ನು ಕೊಡಲಾಗಿದೆ ನಮ್ಮ ಸಂವಿಧಾನದಲ್ಲಿ. ಅದರಿಂದ ಇವೆಲ್ಲವನ್ನು ನೋಡಿದಾದರೆ ನಾವು ಸರ್ಕಾರದಿಂದ ಬಹಳಷ್ಟು ನಾವು ಪ್ರಯೋಜನವನ್ನು ಕೂಡ ಪಡಿತಾ ಇದ್ದೀವಿ. ಅದರ ಹಾಗೆ ನಾವು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಜನಸಾಮಾನ್ಯರಿಗಾಗಿ ದುಡಿಬೇಕಿದ್ದ ಬರೀ ಸರ್ಕಾರ ಏನು ಕೊಟ್ಟಿತ್ತು ಅನ್ನೋಕ್ಕಿಂತ ಸರ್ಕಾರಕ್ಕೆ ನಾವು ಏನು ಕೊಟ್ಟಿವೆ ಎಂಬುದು ಕೂಡ ಜನರಲ್ಲಿ ಪ್ರಜ್ಞೆ ಮೂಡಲೇಬೇಕು. ತಿಳಿದವರಲ್ಲಿ